ಎಂಥ ಪಕ್ವಾನ ಮಾಡೋದು ಹೇಳಿ, ಮಂಡಿಗೆ ಮಾಡೋದು ಹೇಳ್ಕೊಡ್ತಾರ. ಅಯ್ಯೋ ಮಧ್ಯಾಹ್ನ ನೋಡ್ಬೇಕು ನೀವು. ಬನ್ನಿ ಹೊಸ ರುಚಿ ಕಲಿಯೋಣ. ಹೊಸ ರುಚಿ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಮಿಸ್ ಲೀನಾ. ನಾನು ಯಾರೋ ಲೀಲಾಬಾಯಿ ಏನೋ ಅಂದ್ಕೊಂಡೆ. ಯಾರು ನೋಡ್ತೀನಿ 17 ವರ್ಷದ ಬಿಳಿ ಜಿರಳೆ ಥರ ಇರೋದು ಹುಡುಗಿ, ಟಿಂಗ್ 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 ಅಂತ ಬಂದು ಬಾಬ್ ಕಟ್ಟು, ಸ್ಕರ್ಟು, ಸ್ಲೀವ್ಲೆಸ್ ಬ್ಲೌಸು, ಕುಂಕುಮ ಇಲ್ಲ, ಕೊರಳಲ್ಲಿ ಚೈನ್ ಇಲ್ಲ. ನಾನಂದು ಇವಳು ಮಾಡಿದ್ದು ತಿಂದರೆ ಸಾಕಾಗಿದೆ, ಇವಳು ಏನು ಅಡುಗೆ ಹೇಳ್ಕೊಡ್ತಾಳಪ್ಪ. ಬನ್ನಿ ಲೀನಾ ಮೇಡಮ್, ಇವತ್ತು ನಾವು ದುಬೈಯಲ್ಲಿದ್ದೀವಿ, ಇಲ್ಲಿನ ಹೆಣ್ಮಕ್ಳಿಗೆ ಯಾವ ಹೊಸ ರುಚಿ ಹೇಳ್ಕೊಡ್ತಾ ಇದ್ದ. ನಾನು ಇವತ್ತು ಇವರಿಗೆಲ್ಲ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಎಂಥ ಅಡುಗೆ ರೀ! ಪಕ್ಕದಲ್ಲಿರೋ ಗಾಬರಿ ಆಗೋ ಹೋಗಿಲ್ಲ. ವೈಟ್ ರೈಸಾ? ಮೈ ಗಾಡ್, ಜಗತ್ತಿನಲ್ಲಿ ಯಾರಿಗೂ ಬರೋಲ್ಲ ಅಂಥ ಅಡುಗೆನ ಇವತ್ತು ದುಬೈ ಹೆಣ್ಮಕ್ಳಿಗೆ ಹೇಳ್ಕೊಡ್ತಾ ಇದ್ರಿ. ಹೇಳಿ ಮೇಡಮ್, ಹೊಸ ರುಚಿಲಿ ವೈಟ್ ರೈಸ್ ಮಾಡೋದು ಹೇಗೆ? ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನ್ಗೆ ಹೋಗಬೇಕು. ನಾವೇನು ಬಾತ್ರೂಮ್ಗೆ ಹೋಗ್ತೀವಿ? ಹಾಂ, ಕಿಚನ್ಗೆ ಹೋಗ್ಬೇಕು. ಅಲ್ಲಿ ಪಕ್ಕದಲ್ಲಿರೋ ಎಲ್ಲದಕ್ಕೂ ಆಶ್ಚರ್ಯ ವ್ಯಕ್ತಪಡಿಸ್ಬೇಕು. ಇದೇನೋ ದೊಡ್ಡ ಕೌತುಕ ಅನ್ನೋ ಥರ ಮಾಡಬೇಕು. ಕಿಚನ್ಗೆ ಹೋಗ್ಬೇಕಾ? ಹೌದು, ಕಿಚನ್ಗೆ ಹೋಗಬೇಕು. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಟವ್ ಹಚ್ಚಬೇಕು. ಮೈ ಗಾಡ್, ನಾವು ಮನೆಗೇ ಬೆಂಕಿ ಹಚ್ತಾ ಇದ್ದೀವಿ, ಸ್ಟವ್ಗೆ ಹಚ್ಚಬೇಕು ಅಂತ ಇವತ್ತು ಗೊತ್ತಾಯಿತು. ಥರ್ಡ್ ಸ್ಟೆಪ್ ಬಂದುಬಿಟ್ಟು ಹಚ್ಚಿದ ಒಲೆ ಮೇಲೆ ಪಾತ್ರೆ ಇಡಬೇಕು. ನಾವು ಗಂಡನ್ನೇ ಕೂರಿಸ್ತಾ ಇದ್ವಿ. ಆಮೇಲೆ ಅದರಲ್ಲಿ ಬಿಸ್ಲರಿ ವಾಟರ್ ಹಾಕಬೇಕು. ವಾಟರ್ ಹಾಕಿ ವಾಟರ್ ಬಾಯ್ಲ್ ಆಗಬೇಕು ಗೊತ್ತಾ? ಬಾಯ್ಲ್ ಆಗಬೇಕಾ? ಎಲ್ಲದಕ್ಕೂ ಅವಳು ಅಂತ ಸೂರು ಪೇಟಿಗೆ ಅಂತ ಹಂಗೆ ಹಿಡಿದಿರ್ತಾಳೆ. ವಾಟರ್ ಹಾಕಬೇಕಾ? ಆಮೇಲೆ ವಾಟ್ರ್ ಬಾಯ್ಲ್ ಆಗಬೇಕು. ಎಲ್ಲಿವರೆಗೂ ಬಾಯ್ಲ್ ಆಗಬೇಕು ಮೇಡಮ್? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೇನು? ಹಾಂ, ಗುಳ್ಳೆ ಬರಬೇಕು. ಅದಕ್ಕೆ ಕನ್ನಡದಲ್ಲಿ ಒಂದು ಶಬ್ದ ಇದೆ, ಗುಳ್ಳೆ ಬರೋದು. ಬರೀ ಗುಳ್ಳೆ ಬರೋದು ಅಂತ ಅನ್ಬಾರ್ದು, ಅದಕ್ಕೆ ಕನ್ನಡದಲ್ಲಿ ಅದ್ಭುತವಾದಂಥ ಒಂದು ಶಬ್ದ ಇದೆ, ಬೇರೆ ಯಾವ ಭಾಷೆಯಲ್ಲಿ ನಮಗೆ ಗೊತ್ತಿಲ್ಲ. ಏನು? ಹಾಂ, ಕೋತ ಕುದಿಬೇಕು. ಶಬಾಷ್, ಅವ್ರಿಗೆ ಚಪ್ಪಾಳೆ. ಎಕ್ಸಾಕ್ಟ್ ವರ್ಡ್. ಕೆಲವರು ಕಥ ಅಂತಾರೆ. ಇದು ಕನ್ನಡದಲ್ಲಿ ಕುದಿಯೋದಕ್ಕೆ ಕೊತ ಅಥವಾ ಕಥ ಅನ್ನೋದು ಎಲ್ಲಿಂದ ಬಂತು ಗೊತ್ತಾ ನಮಗೆ? ರನ್ನನ ಗದಾ ಪರ್ವದಲ್ಲಿ ಸಿಗ್ತದೆ ರೀ. ದುರ್ಯೋಧನನ ನೋಡಿ ಭೀಮಸೇನ ರಕ್ತ ಕಥನೆ ಅಥವಾ ಕೊತನೆ ಕುದೀತು ಅಂತ. ಕುದಿದಂತೆ ಭೀಮ ದುರ್ಯೋಧನ ಮೀಂಟಿಸಿ ಅಂತ. ದುರ್ಯೋಧನ ನೋಡ್ತಾ ಅನ್ನ ಕುದ್ದಂಗೆ ಕುದಿದಂತೆ ನೋಡಿ ಅಂತ ಶಬ್ದ. ವೆರಿ ಗುಡ್. ಬಬಲ್ಸ್ ಬರೋವರೆಗೂ ಕುದಿಬೇಕು. ಓಕೆ ಮೇಡಮ್, ಎಷ್ಟು ಬಬಲ್ಸ್ ಬರಬೇಕು? ಸ್ಟೀಮ್ ಕೆಳಗಡೆ ಜಾಸ್ತಿ ಇದ್ದರೆ 15 to 20 ಬಬಲ್ಸ್ ಬರುತ್ತೆ. ಇದು ಸ್ಮಾಲ್ ಪಾತ್ರೆ ಆಗಿರೋದ್ರಿಂದ 4 to 8 ಬಬಲ್ಸ್ ಅಥವಾ 6 ಬಬಲ್ಸ್ ಬಂದರೆ ಸಾಕು. ಥ್ಯಾಂಕ್ ಯು ಮೇಡಮ್. ಒಂದು ಕ್ವಶನ್, ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು. ಆಗಲೇ ಅಡ್ವರ್ಟೈಸ್ಮೆಂಟ್, ಸುಟ್ಟ ಗಾಯಕ್ಕೆ ಬಳಸಿ ಬರ್ನ. ಭಾರಿ ನನ್ನ ಮಕ್ಕಳು ಟಿ ವಿ ಅವರು ಅಡ್ವರ್ಟೈಸ್ಮೆಂಟ್ ಕಾಯ್ತಿರ್ತಾರೆ ಯಾವಾಗ ತೋರಿಸ್ಬೇಕು. ವೆರಿ ಗುಡ್ ಮೇಡಮ್. ಆಮೇಲೆ ವೆಟ್ ರೈಸನ್ನು ಮೊದಲು ಮಿಕ್ಸರ್ ಮಾಡಿಕೊಂಡ್ರೆ ಬೇಗ ರೈಸ್ ಆಗುತ್ತೆ. ಅದನ್ನಲ್ಲಿ ಹಾಕಬೇಕು, ಪಾತ್ರೆ ಮುಚ್ಚಿ ಸೈಲೆಂಟಾಗಿರಬೇಕು. ಯಾರು, ನೀನಾ ನಾನಾ ಯಾರು? 10 ನಿಮಿಷ ಮಾತುಕತೆ ಆಡಿದ್ರು, ಯಾವುದೋ ಸಿನಿಮಾ ಹಾಡು ತೋರಿಸಿದ್ರು, ಪಾತ್ರೆ ತೆಗೆದು ನೋಡ್ತಾರೆ, ಫೆವಿಕಾಲ್ ಥರ ಆಗಿದೆ ಅನ್ನ. ಇದು ಲಿಕ್ವಿಡ್ ರೈಸ್ ಆಗೋಯ್ತು. ಮೇಡಮ್, ನೆಕ್ಸ್ಟ್ ಸ್ಟೆಪ್ ಏನು? ಗಂಡ ಬರೋದ್ರೊಳಗಡೆ ಇದನ್ನ ಚರಂಡಿಗೆ ಚೆಲ್ಲಬೇಕು. ಯಾಕಂದ್ರೆ 50-60 ರೂಪಾಯಿ kg ಅಕ್ಕಿ ಇಂಡಿಯಾದಲ್ಲಿ. ಮೈ ಗಾಡ್, ಮತ್ತು ಬೇರೆ ಅನ್ನ ಮಾಡ್ಕೊಂಡ್ರು.